ಅವರ ಒಂದು ವಿಚಾರ, ಅವರ ಒಂದು ಆಸೆ ಏನದ ಅದನ್ನು ಈಡೇರಿಸುವಂಥ ಕೆಲಸ ಮಾಡುವುದಷ್ಟೇ ಅಲ್ಲ, ಮಾನ್ಯ ಶಾಸಕರಿಗೆ ಈಗೇನು ಸನ್ಮಾನ ಮಾಡುವಂಥ ಮಕ್ಕಳಿಗೆ ಯಾವ ರೀತಿ ಅಂತಂದ್ರೆ ಅವರಿಗೆ ಪೂರ್ಣವಾಗಿ ಒಂದು ವರ್ಷ ಓದಲಿಕ್ಕೆ ಯಾವ ಸಿಲೆಬಸ್ದ ಅವರ ಪಠ್ಯಪುಸ್ತಕಗಳವ ಆ ಪಠ್ಯಪುಸ್ತಕದ ಜೊತೆಯಾಗಿ ಒಂದು ವರ್ಷದವರೆಗೂ ಅವರಿಗೆ ಸ್ಕೂಲ್ದಲ್ಲಿ ಏನು ತೊಂದರೆ ಅದ ಅದನ್ನು ನೀಗಿಸ್ಕೊಳ್ಳಿಕ್ಕೆ ಏನು ಸೌಲಭ್ಯ ಕೊಡಬೇಕು ಅನ್ನುವಂಥ ನಿಟ್ಟಿನೊಳಗೆ ಈಗಾಗಲೇ ಎಲ್ಲರೂ ರೆಡಿ ಮಾಡಿದ್ದಾರೆ. ಯಾಕಂದ್ರೆ ಒಂದು ವರ್ಷ ಲ್ಯಾಪ್ಟಾಪ್ ಕೊಟ್ಟು ಅಂದ್ರೆ ಅದನ್ನ ಕಂಟಿನ್ಯೂ ಆಗಬಾರ್ದು, ಸ್ವಲ್ಪ ಬದಲಾವಣೆ ಮಾಡಬೇಕು ಅಂತ ತಿಳ್ಕೊಂಡ ಅದಕ್ಕಿಂತ ಹೆಚ್ಚಿನ ರೀತಿಯೊಳಗೆ ಬದಲಾವಣೆ ಮಾಡುವಂಥ ಕೆಲಸವನ್ನ ಈಗಾಗಲೇ ಎಲ್ಲ ರೆಡಿ ಇದಾವ. ನಾಳೆ ದಿವಸ ಇವತ್ತಿದ್ದು ನಾಳೆ ಮುಂದಾಗ್ಯದ. ನಾಳೆ ದಿವಸ ಅಲ್ಲಿ 600 ಮೇಲ್ಪಟ್ಟಂತ ಎಲ್ಲಾ ವಿದ್ಯಾರ್ಥಿನಿಯರನ್ನ ಅಲ್ಲಿ ಏನ ಒಂದು ಗೌರವ ಸನ್ಮಾನವನ್ನ ಮಾನ್ಯ ಶಾಸಕರು ಇಟ್ಕೊಂಡಿದ್ದಾರೆ. ಅದಕ್ಕೆ ತಾವು ಹೇಳಿದಂಗ ಮುಖ್ಯವಾಗಿ ನಾವು ಅದಕ್ಕೆ ನಾನು ಹೇಳಿದ್ದೀನಿ ಅಂತಂದ್ರೆ ಎಲ್ಲರಿಗಿಂತ ಮುಖ್ಯವಾಗಿ ನಮ್ಮ ಶಿಕ್ಷಕರಿಂದ ಏನು ಕೆಲಸ ಮಾಡಿದ ಆ ಕೆಲಸದ ಪ್ರತಿಫಲ ಇವತ್ತು ವಿದ್ಯಾರ್ಥಿನಿಯರು ನಾವೆಲ್ಲ ನೋಡುವಾಗಿದೆ. ಅದಕ್ಕೆ ಅವರಿಗೆ ನಮ್ಮ ಪಟ್ಟಣ ಪಂಚಾಯತ್ನಿಂದ ಕೋಟಿ ನಮನಗಳನ್ನು ಸಹಿತ ಸಲ್ಲಿಸಿದ್ದೀವಿ. ಇನ್ನೂ ತಾವು ಹೇಳಿದಂಗ ನಾವು ಅದನ್ನ ಇವತ್ತು ಮೀಟಿಂಗ್ನಲ್ಲಿ ಚರ್ಚೆ ಮಾಡ್ಕೊಂಡು ಮುಂದಿನ ದಿನಗಳು ಆ ಶಿಕ್ಷಕರಿಗೂ ಏನ್ ಮಾಡಬೇಕು ಅಥವಾ ಸ್ಕೂಲ್ಗೆ ಏನ್ ಮಾಡಬೇಕು ಅನ್ನುವಂಥ ನಿಟ್ಟಿನೊಳಗೆ ನಾವೆಲ್ಲ ಚರ್ಚೆ ಮಾಡ್ತೀವಿ. ಆದಷ್ಟು ನಮ್ಮ ಹಂತದೊಳಗೆ, ನಮ್ಮ ಪಂಚಾಯತಿ ಹಂತದೊಳಗೆ ಏನು ಮಾಡ್ಲಿಕ್ಕೆ ನಮ್ಗೆ ಸಾಧ್ಯ ಇದೆ, ಏನು ಆ ಸ್ಕೂಲ್ಗಿರ್ಬೋದು ಅಥವಾ ಆ ಶಿಕ್ಷಕರಿಗಿರ್ಬೋದು ಏನು ಮಾಡ್ಲಿಕ್ಕೆ ಸಾಧ್ಯ ಇದೆನೋ ಅದನ್ನ ನಾವೆಲ್ಲ ಇವತ್ತು ಚರ್ಚೆ ಮಾಡಿ ಮುಂದಿನ ಕ್ರಮವನ್ನು ನಾವು ಮಾಡ್ತೀವಿ. ಮುಂದಿನ ಒಂದು ಇದರೊಳಗೆ ಆ ವ್ಯವಸ್ಥೆಯನ್ನು ಏನಾದ್ರು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಈ ವಿದ್ಯಾರ್ಥಿನಿಯರಿಗೆ ಇಷ್ಟ ಒಂದು ಏನಂತಂದ್ರೆ ಇದೇ ರೀತಿ ಅವ್ರದ್ದು ಕಂಟಿನ್ಯೂ ಆಗಿರ್ಬೇಕು. ಇದೇನು ಇವತ್ತ ಎಲ್ಲ ಒಂದು ಗೌರವ ಸನ್ಮಾನವನ್ನು ಪಡ್ಕೊಳ್ಳುವಂಥದ್ದು, ಪಾಲಕರಿಗೆ ಹೆಮ್ಮೆ ಕೊಡುವಂಥದ್ದು, ಇಡೀ ರಾಜ್ಯದಲ್ಲೇ ಕಿತ್ತೂರು ನಾಡನ್ನು ಗುರುತಿಸಿಕೊಡುವಂಥ ಕೆಲಸ ಏನು ಮಾಡಿದಿರಿ, ಇದನ್ನ ಸೆಕೆಂಡ್ ಇಯರ್ದೊಳಗೂ ಸಹಿತ ನಮ್ಮನ್ನ ರಾಜ್ಯದೊಳಗೆ ಪ್ರಥಮವಾಗಿ ಬಂತು ಅನ್ನುವಂಥ ಒಂದು ನಿಟ್ಟಿನೊಳಗೆ ನಾವೆಲ್ಲ ಗುರುತಿಸುವಂಥ ಕೆಲಸ ಮಾಡ್ಲಿ ಅಂತ ಹೇಳಿ ಮಕ್ಕಳಲ್ಲಿ ವಿನಂತಿ ಮಾಡ್ಕೋತೀವಿ. ಅದರ ಜೊತೆಯಾಗಿ ಎಲ್ಲ ಶಿಕ್ಷಕರಿಗೂ ಸಹಿತ ಇನ್ನ ಇದನ್ನ ಏನು ಕಳೆದ ಸಾಲಿನಿಂದ ಬಂದಂತ ಏನೊಂದು ಪಾಠ ಶುರುವಾಗಿದೆ, ಕಳೆದ ಸಾಲಿನಿಂದ ನಾವು ರಾಜ್ಯದಲ್ಲಿ ಗುರುತಿಸುವಂತ ಕೆಲಸವನ್ನ ತಾಲೂಕನ್ನು ಮಾಡಿದ್ದೀವಿ, ಜಿಲ್ಲೆಯಲ್ಲಿ ಗುರುತಿಸುವಂಥದ್ದು ಮಾಡಿದ್ದೀವಿ. ಇದು ಮುಂದುವರೆದ ರಾಜ್ಯಕ್ಕೆ ಪ್ರಥಮ ಬರುವಂತಹ ಹಂತದೊಳಗೂ ಸಹಿತ ಮುಂದೆ ಸಾಗಲಿ ಅಂತ ಹೇಳಿ ಇವತ್ತ ಎಲ್ಲ ಶಿಕ್ಷಕರಲ್ಲೂ ಸಹಿತ ವಿನಂತಿಯನ್ನು ಮಾಡ್ಕೊಂತ ಯಾರಾದರೂ ವಿದ್ಯಾರ್ಥಿನಿಯರು ಒಬ್ರು ಯಾರಾದರೂ ತಮ್ಮ ಅನಿಸಿಕೆಯನ್ನ ಇವತ್ತು ಮೀಡಿಯಾದವ್ರು ಬಂದಿದ್ದಾರೆ. ನಾವು ಮೀಡಿಯಾದವ್ರಿಗೆ ಬಹಳಷ್ಟು ಇದನ್ನೆಲ್ಲ ಆದರೂ ಒಬ್ರು ಮೀಡಿಯಾದವ್ರು ಬಂದ. ಅದಕ್ಕೆ ಯಾರಾದರೂ ಒಬ್ಬ ವಿದ್ಯಾರ್ಥಿನಿಯರು ಸ್ಟೇಜ್ ಕರೆದಂತೂ ನಿಮ್ಮೆಲ್ಲರಿಗೂ ಐತಿ, ಹುಲಿಗಿಟ್ಟಾಗ ಭಾಳ ಮಂದಿ ನೋಡಿದೆ ನಾನು, ಎಲ್ಲರಿಗೂ ಸ್ಟೇಜ್ ಕರೆದ ಅದ. ಒಬ್ರು ಯಾರಾದರೂ ನೀವು ಒಂದ್ 2 ಮಾತು ಹೇಳಿದ್ರಿ ಅಂತಂದ್ರೆ ಬಹಳ ಖುಷಿ ಅನಿಸುತ್ತೆ ನಮ್ಗೆ. ಪಕ್ಷಿ ನಾನು 620ಕ್ಕೆ 623 ಸ್ಕೋರ್ ಮಾಡಿದ್ದೀನಿ. ಇದಕ್ಕೆಲ್ಲ ಕಾರಣ ನನ್ನ ಪೇರೆಂಟ್ಸ್ ಹಾಗೂ ಮತ್ತು ಶಿಕ್ಷಕರು, ನಾವು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಶಾಲೆಯಲ್ಲಿ 7 ಗಂಟೆಯಿಂದ ರಾತ್ರಿ 9 ಗಂಟೆ ಮಟ್ಟ ನಮಗೆ ಎಲ್ಲ ಕೂತಿ ಏನೇ ಡೌಟ್ಸ್ ಇದ್ರು ಎಲ್ಲ ಹೇಳ್ಕೊಡ್ತಿರು. ಆಮೇಲೆ ನಮಗೆಲ್ಲ ಕರೇಜ್ ತುಂಬ್ತಿರು, ನೀವು ಏನು ಬೇಕಾದ್ರೆ ಮಾಡಿ ನೀವು 6 ಮಾಡ್ತಾರೆ ಅನ್ನೋ ಧೈರ್ಯ ತುಂಬ್ತಿರು. ಅದಕ್ಕಾಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಮ್ಮ ಪೇರೆಂಟ್ಸ್ ಮನ್ಯಾಗೆಲ್ಲ ತುಂಬ ಸಪೋರ್ಟ್ ಮಾಡ್ತಿದ್ರು ನನಗೆ. ನಂಗೆ ಅದು ತುಂಬ ಹೆಮ್ಮೆ ಅನಿಸ್ತೈತಿ. ಇದನ್ನ ತರಕ್ಕೆ ನನಗೆ ತುಂಬ ಹೆಮ್ಮೆ ಅನಿಸ್ತೈತಿ. ನಾನು 625ಕ್ಕೆ 623 ಗಡಿಗೆ SP ಗಡಿಗೆ ಸಾಲಿನಿಂದ ತೆಗೆದುಕೊಂಡು ಬಂದಿದ್ದೇನೆ. ನಾನು ಬೆಳಗ್ಗೆ 7:30ಯಿಂದ ರಾತ್ರಿ 9 ಗಂಟೆಯಿಂದ ಶಾಲೆಯಲ್ಲಿ ಇದ್ದು ಅತಿ ಹೆಚ್ಚು ಅಂಕವನ್ನು ಪಡೆಯಲು ಸಾಧ್ಯವಾಗಿದೆ. ಮತ್ತು ನನಗೆ ಶಿಕ್ಷಕರು ಹಾಗೂ ನಮ್ಮ ಪೇರೆಂಟ್ಸ್ ಎಲ್ಲ ಬಹಳಷ್ಟು ಪ್ರೋತ್ಸಾಹ ಮಾಡಿದ್ದರಿಂದ ಇಷ್ಟು ಅಂಕವನ್ನು ಪಡೆಯಲು ಸಾಧ್ಯ ಆಗಿದೆ. ಎಲ್ಲ ಡೌಟ್ಸನ್ನು ನಮ್ಮ ಟೀಚರ್ಸ್ನ ಹೇಳ್ಕೊಟ್ಟಿದ್ದು. ಇದೆಲ್ಲ ಗೌರವ ಯಾರಿಗೆ ಸಲ್ಲಿಸಬೇಕಾಗಿತ್ತು ಅಂದ್ರೆ ನಮ್ಮ ಗಡಿಗೆ ಶಾಲೆಯ ಶಿಕ್ಷಕರಿಗೆ ಮೊದಲು ಆ ಶಿಕ್ಷಕರನ್ನ ಸನ್ಮಾನ ಮಾಡಿ. ನಿಮ್ಮ ಪಂಚಾಯತ್ ಅವ್ರಿಗೆ ನಮ್ಮ ಸರ್ ಅದಾರ, ನಮ್ಮ ಬಡಗೇರಿ ಅವ್ರ ಅದಾರ, ನಮ್ಮ ನಾಗವ ಸುಂಡಿ ಅವ್ರ ಅದಾರ. ಈ ಮಕ್ಕಳಿಗೆ ನನಗೆ ಲ್ಯಾಪ್ಟಾಪ್ ಕೊಡಲಿಲ್ಲ ಅಂತ ನಡೀತಿದ್ವಿ. ಆದ್ರೆ ಕೆಲವೊಂದು ಮಂದಿಗೆ ಸ್ವಲ್ಪ ಅದರಿಂದ ಅನಾನುಕೂಲ ಅದ. ಅಂಥವ್ರಿಗೆ ನೀವು ಪಟ್ಟಣ ಪಂಚಾಯತಿ ಆಗ್ಬೋದು, ನೀವು MLA ಅವ್ರಿಗೆ ಆ ಥರ ರೀ. ಅದಕ್ಕೆ ನೀವು ಏನು ಮಾಡ್ರಿ, ಒಂದು ಈ ಮಕ್ಕಳಿಗೆ ಪ್ರೋತ್ಸಾಹದಾಯಕವಾಗಿ ಒಂದು ಲ್ಯಾಪ್ಟಾಪ್ ಕೊಡುವಂಥ ಒಂದು ವ್ಯವಸ್ಥೆ ಮಾಡ್ರಿ ಅಂತೇಳಿ ನಿಮ್ಗೆಲ್ಲರ ಪರವಾಗಿದ್ದು. ಏನಾದರೂ ತಪ್ಪಾದ್ರೆ ತಪ್ಪು ತಿಳ್ಕೊಬೇಡ್ರಿ, ಹೌದು. ಅದಕ್ಕೆ ಒಂದು ಮಾತಾಡ್ಕೊಂಡು ನಿಮ್ಗೆ, ಯಾಕಂದ್ರೆ ಅತಿ ಆತ್ಮೀಯ MLA ಅವರು, ಅದಕ್ಕೆ ಒಂದು ಮಾತಾಡ್ಕೊಂಡ ಅಂತ ಒಂದು ವ್ಯವಸ್ಥೆ ಮಾಡಿ. ಆಮೇಲೆ ನಮ್ಮ ಗಡಿಗೆ ಶಾಲೆ ಶಿಕ್ಷಕರಂದ್ರೆ ಏನು ಗೊತ್ತಂದ್ರೆ 6 ತಿಂಗಳು ಅವ್ರಿಗೆ ನಿದ್ದೆ ಹಾಕಿಲ್ಲ. ಅವ್ರು ನಾವು ಅನ್ಬಾರ್ದು.
ಆಕ್ಚುಲಿ ಅವ್ರು ಬೆಳಗ್ಗೆ 7 ಗಂಟೆಗೆ ಕೈ ಹಚ್ಚಿರಂದ್ರ ರಾತ್ರಿ 10 ಗಂಟೆ ಮಟ್ಟ ಕ್ಲಾಸ್ ಬಂದಾರ ನಾವು. ಎಷ್ಟು ಗಂಟೆ ಮಟ್ಟ ನಮ್ಮ ಮೊಮ್ಮಗನು ಅಲ್ಲಿದ್ದಾನೆ ಈಗ. ನೋಡ್ಬೇಕಾರೆ ಆ ಶಿಕ್ಷಕರಿಗೆ ನಾವೇನು ಎಷ್ಟು ಕೃತಜ್ಞತೆಯನ್ನು ಸಲ್ಲಿಸಿದ್ರು ಅದೇ ಕಡಿಮೆ. ಅದಕ್ಕೆ ಅಂಥ ಒಂದು ಭಾಗ್ಯ ನಮ್ಮ ಮಕ್ಕಳಿಗೆ ಸಿಕ್ಕೈತಿ. ಆ ಶಿಕ್ಷಕರನ್ನು ಅಷ್ಟೊಂದು ಕಾಲದಲ್ಲಿ ಪಟ್ಟಣ ಪಂಚಾಯತಿಂದ ಸರ್ಕಾರ ಮಾಡಿದ್ರೆ ಒಂದು ಒಳ್ಳೆಯ ಕೆಲಸ ಆಗ್ತದಂತ ಎಲ್ಲರ ಪರವಾಗಿ ಹೇಳ್ತೀನಿ. ತಪ್ಪಾದ್ರೆ ಕ್ಷಮಿಸ್ರಿ ಈ ಮಕ್ಕಳಿಗೆ. ದೀಪಾ ಉಡೇನವ್ರು ಅಪ್ಸರಾ ದೇಗೋಳಿ ಶ್ರಾವಣಿ ನಾಡಿ ಅನಿತಾ ಕುರ್ಬೆ ನೀವು ಬನ್ನಿ ಎಲ್ಲರೂ. ಇಬ್ಬರು ಬಂದಿಲ್ಲ. ಈ ಒಂದು ಸಂಘದಂತ ಪಟ್ಟಣ ಪಂಚಾಯತಿ ವ್ಯವಸ್ಥೆ ನಾವೆಲ್ಲ ಬಂದಿದ್ದೀರಿ. ಬಂದು ಇವತ್ತು ಒಂದು ಸಂಘ ಒಂದು ಸನ್ಮಾನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಬಂದಂತ ಎಲ್ಲ ಶಿಕ್ಷಕರಿಗಿರ್ಬೋದು, ಪಾಲಕರಿಗಿರ್ಬೋದು, ಹಾಗೂ ನಮ್ಮ ಮುಗ್ಧ ವಿದ್ಯಾರ್ಥಿನಿ ಅವರಿಗೂ ಸಹಿತ ಈ ಸಂದರ್ಭದಲ್ಲಿ ನಮ್ಮ ಪಟ್ಟಣ ಪಂಚಾಯತ್ ವತಿಯಿಂದ ಧನ್ಯವಾದ ಹೇಳಿ ಈ ಕಾರ್ಯಕ್ರಮವನ್ನು ಇಲ್ಲಿಗೆ